Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಈ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮ್ಸ್ ಏನೇನು ಹತ್ತಿರ ಬರ್ತಾ ಇದೆ ಆ ದೃಷ್ಟಿಯಿಂದ ಒಂದಷ್ಟು ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಆಗಲೇ 3 ಭಾಗನ ನಾನು ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. In the previous videos I have discussed objective type, that is multiple choice questions, fill in the blanks, ಶಾರ್ಟ್ ಆನ್ಸರ್ ಆ್ಯಂಡ್ ಲಾಂಗ್ ಆನ್ಸರ್ ಕ್ವಶನ್ಸ್ 3 ಮಾರ್ಕಿಗೆ ಮತ್ತು 5 ಮಾರ್ಕಿಗೆ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಸೆಗ್ಮೆಂಟನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ 5 ಮಾರ್ಕಿಗೆ ಬರುತ್ತೆ, ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು. 4 ಕ್ವಶನ್ಸ್ ಇರುತ್ತೆ, ನೀವು ಯಾವುದಾದ್ರು 2 ಆನ್ಸರ್ ಮಾಡಬೇಕು. ಆ ಬ್ಲೋ ಅಪ್ಪಲ್ಲಿ ನಾನು ಆಗಲೇ ತೋರಿಸಿದ್ದೀನಿ, ಬಟ್ ಒಂದು ವಿಷಯ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನು ಸಿಲೆಬಸ್ಸನ್ನು ನಾನು ಮೆನ್ಷನ್ ಮಾಡಿದ್ದೀನೋ ಅದು ಟೆಂಟೇಟಿವ್, ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ಗೂ, ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಗೂ ಅದು ಕಾಮನ್ ಇರೋದಿಲ್ಲ. ಇಟ್ ವೇರೀಸ್ ಫ್ರಮ್ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್. ಈಗ ಬೆಂಗಳೂರು ಅಂತ ತೊಗೊಂಡ್ರೇ ನಾರ್ತ್ ಮತ್ತು ಸೌತ್ ಅಂತ ಇದೆ. ಈಗ ಚಿತ್ರದುರ್ಗ ಮತ್ತು ದಕ್ಷಿಣ ಕನ್ನಡ, ಧಾರವಾಡ, ಅಂದರೆ ಕಾರವಾರ, ಹುಬ್ಬಳ್ಳಿ, ಈ ಥರ ವೇರಿ ಆಗ್ತಾ ಹೋಗುತ್ತೆ ಅದು. ಬೈ ಆ್ಯಂಡ್ ಲಾರ್ಜ್ ಆಲ್ಮೋಸ್ಟ್ ಫಸ್ಟ್ ಬುಕ್ಕಿನ ಎಲ್ಲ ಚಾಪ್ಟರ್ಸ್ ಇರ್ತವೆ, ಸೆಕೆಂಡ್ ಬುಕ್ಕಲ್ಲಿ ಒಂದು ಚಾಪ್ಟರ್ ಇರುತ್ತೆ ಅನ್ನೋ ಒಂದು ಅಸಂಪ್ಷನ್ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಈಗ ಕ್ವಶನ್ ನಂಬರ್ 1 ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ ಸೆಗ್ಮೆಂಟಲ್ಲಿ ಫಸ್ಟ್ ಕ್ವಶನ್ನು ಏನು ಹೇಳುತ್ತೆ? The ceiling, this is motion in 2 dimension. Ceiling of long hall is 25 meter high. What is the maximum horizontal distance that a ball thrown with a speed of 40 meter per second can go without hitting the ceiling of the wall? ಫಸ್ಟು ಪ್ರಾಬ್ಲಮನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಏನಂದರೆ, ಇದು ಹಾರಿಜಾಂಟಲ್ ಮೋಷನ್ ಮತ್ತು ವರ್ಟಿಕಲ್ ಮೋಷನ್ನ ಕಾಂಬಿನೇಷನ್, ಅಂದರೆ ಪ್ರೊಜೆಕ್ಟೈಲ್ ಮೋಷನ್ ಅಂತ ಇಟ್ಕೋಬೋದು. ಪ್ರೊಜೆಕ್ಟೈಲ್ ಮೋಷನ್ ಅಂತ ಬಂದಾಗ ನೀವು ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಎರಡೂ ತೊಗೋಬೇಕು. ಎಕ್ಸ್ ಮತ್ತು ವೈ ಆ್ಯಕ್ಸಿಸ್. ಹೀಗೆ ಥ್ರೋ ಮಾಡಿದಂಥ ಬಾಲು ಹೋಗಿ ಮೇಲೆ ಹೋಗಿ ಮತ್ತೆ ಹೀಗೆ ಕೆಳಗಡೆ ಬಂದು ಇಲ್ಲೆಲ್ಲೋ ಬೀಳುತ್ತೆ. ಇದನ್ನು ನಾವು ಮ್ಯಾಕ್ಸಿಮಮ್ ಹೈಟ್ ಅಂತ ಕರಿತೀವಿ, ಆಯಿತಾ. ಇನಿಷಿಯಲ್ ವೆಲಾಸಿಟಿ ಯು ಅಂತಂದೋ, U0 ಅಂತಂದೋ, V0 ಅಂತಂದೋ ಏನೋ ಕರಿಬಹುದು. ಇಟ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ ಥೀಟಾ ವಿತ್ ದಿ ಹಾರಿಜಾಂಟಲ್ ಲೈನ್. ಆ್ಯಂಡ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಈಸ್ ಕಾಲ್ಡ್ ರೇಂಜ್. ಸೊ ಇವೆಲ್ಲನೂ ಕೂಡ ಪ್ರೊಜೆಕ್ಟೈಲ್ ಮೋಷನ್ಗೆ ಸಂಬಂಧಪಟ್ಟಂಥ ಪ್ಯಾರಾಮೀಟರ್ಸ್. ಈಗ ನಾನು ನಲ್ಲಿ ಕ್ವಶನ್ ಏನು ಕೇಳ್ತಿದ್ದಾರೆ ಅಂತಂದರೆ, ನೀವು ಎಸೆದಂಥ ಬಾಲ್ ಅಥವಾ ಏನೋ ಒಂದು ವಸ್ತು ಇಲ್ಲಿಂದ ಎಸೀತಿರಲ್ಲ, ಅದು ಈ ಸೀಲಿಂಗನ್ನು, ಬಿಲ್ಡಿಂಗಿನ ಸೀಲಿಂಗನ್ನು, ಅಂದರೆ ರೂಫ್ ಅಂತೀವಲ್ಲ ನಾವು, ಮೇಲೆ ಇರುತ್ತಲ್ಲ, ಟಾಪ್ ಇರುತ್ತಲ್ಲ, ಅದನ್ನು ಟಚ್ ಆಗದೆ ಬಂದು ಬೀಳಬೇಕು. ಹಾಗಾಗಬೇಕು ಅಂತಂದರೆ ಏನು ಕ್ವಶನ್ ಕೇಳಿದ್ದಾರೆ? ವಾಟ್ ಈಸ್ ದ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್, ಆರ್ ಅನ್ನು ಕೇಳಿದ್ದಾರೆ, ರೇಂಜನ್ನು ಕೇಳಿದ್ದಾರೆ. ಓಕೆ, ಸೊ ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟು ಮ್ಯಾಕ್ಸಿಮಮ್ ಹೈಟಿನ ಈಕ್ವೇಷನ್, H is equal to U square sin square theta divided by 2G. ಮಕ್ಕಳಿಗೆ ಈ ಚಾಪ್ಟರ್ನಲ್ಲಿ 3 ಈಕ್ವೇಷನ್ಸ್ ಬರ್ತವೆ. ಒಂದು ಹಾರಿಜಾಂಟಲ್ ಡಿಸ್ಟೆನ್ಸ್, ಪರ್ಟಿಕ್ಯುಲರ್ಲಿ ಪ್ರೊಜೆಕ್ಟೈಲ್ ಮೋಷನ್ಗೆ ಸಂಬಂಧಪಟ್ಟಂಗೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್. ವರ್ಟಿಕಲ್ ಡಿಸ್ಟೆನ್ಸನ್ನು ಹೆಚ್ ಅಂತೀವಿ, ಹಾರಿಜಾಂಟಲ್ ಡಿಸ್ಟೆನ್ಸನ್ನು ಆರ್ ಅಂತ ಕರಿತೀವಿ. ಹೆಚ್ ಇದೆ ಅಂತಂದೇಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೆಚ್ ಈಸ್ ಹಾರಿಜಾಂಟಲ್ ಅಂತ ತಗೋಬೇಡಿ, ಹೆಚ್ ಈಸ್ ಹೈಟ್ ಅಂತ ತಗೊಳ್ಳಿ, ಆಯಿತಾ. ರೇಂಜ್ ನಾನು ಹಾರಿಜಾಂಟಲ್ ಅಂತ ಕರೆಯಲ್ಲ, ಬಿಡಿ, ಬೇಡ, ರೇಂಜ್ ಅಂತ ಕರೆಯೋಣ. ರೇಂಜ್ಗೆ ಆರ್ ಅನ್ನೋ ಫಾರ್ಮುಲಾ ಇದೆ. ಆಮೇಲೆ T is equal to time of flight, that is time of ascent plus time of descent. ಈ 3 ಪ್ಯಾರಾಮೀಟರ್ ಈಕ್ವೇಷನ್ಸನ್ನು ನೆನ್ಪಿಟ್ಕೊಂಡಿರಬೇಕು. ಈಗ ನೋಡಿ, ಹೈಟ್ ಇದೆ U ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2G. U ಬಂದು ಇನಿಷಿಯಲ್ ವೆಲಾಸಿಟಿ, ಥೀಟಾ ಬಂದು ಆ್ಯಂಗಲ್ ಆಫ್ ಪ್ರೊಜೆಕ್ಷನ್, G ಬಂದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನೀವು ಪ್ರಾಬ್ಲಮ್ನೆಲ್ಲ ನೋಡಿ, U ಕೊಟ್ಟಿದ್ದಾರೆ 40 ಮೀಟರ್ ಪರ್ ಸೆಕೆಂಡ್ ಅಂತ, G ಕೊಡದೆ ಹೋದರೂ ನಮಗೆ ಗೊತ್ತಿದೆ 9.8 ಅಂತ, ಥೀಟಾ ಗೊತ್ತಿಲ್ಲ. ಥೀಟಾ ಕಂಡಿಡ್ಕೋಬೇಕು. ಈ ಪರ್ಟಿಕ್ಯುಲರ್ ಈಕ್ವೇಷನಿಂದ ಥೀಟಾ ಕಂಡಿಡ್ಕೊಳ್ಳಿ. ಹೆಚ್ ಕೊಟ್ಟಿದ್ದಾರೆ, ಯಾವುದೇ ಒಂದು ಈಕ್ವೇಷನಲ್ಲಿ ಒಂದು ಪ್ಯಾರಾಮೀಟರ್ ಗೊತ್ತಿಲ್ಲ ಅಂದರೆ ಕಂಡುಹಿಡಿಬೋದು. ಹೆಚ್ ಗೊತ್ತು, ಯು ಗೊತ್ತು, ಜಿ ಗೊತ್ತು, ಥೀಟಾ ಕಂಡುಹಿಡಿಬೋದು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಥೀಟಾ ಕಂಡುಹಿಡಿಯೋದು ಹೇಗೆ ಅಂತ ತೋರಿಸಿದ್ದೀನಿ. ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 2GH, 2G ಈ ಕಡೆ ಬರುತ್ತೆ, 2GH ಡಿವೈಡೆಡ್ ಬೈ ಯು ಸ್ಕ್ವೇರ್. ಓಕೆ ಮಕ್ಕಳೇ, 2 ಇಂಟು G 9.8 ಇಂಟು H 25 ಡಿವೈಡೆಡ್ ಬೈ ಯು 40 ಸ್ಕ್ವೇರ್. ಮತ್ತು ಕೆಲವೊಮ್ಮೆ ವೆಲಾಸಿಟಿ ಕಿಲೋಮೀಟರ್ ಪರ್ ಹವರಲ್ಲೂ ಇರುತ್ತೆ, ಅದನ್ನು ನೋಡಬೇಕು. ಕಿಲೋಮೀಟರ್ ಪರ್ ಅವರಲ್ಲಿದ್ದರೆ ಅದನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಕನ್ವರ್ಟ್ ಮಾಡೋದು? ಈಗ ಲೆಟಸೆ 100 ಕಿಲೋಮೀಟರ್ ಪರ್ ಹವರ್ ಅಂತ ಇರುತ್ತೆ, ಅದನ್ನು 100 ಇಂಟು 5/18 ಅಂತ ಮಾಡಿದರೆ ಅದು ಕಿಲೋಮೀಟರ್ಗೆ ಕನ್ವರ್ಟ್ ಆಗುತ್ತೆ, ಮೀಟರ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಅಥವಾ 100 ಇಂಟು ಕಿಲೋಮೀಟರ್ ಅಂದರೆ 1000, ಹವರ್ ಅಂದರೆ 3600, ಎರಡು ಅಲ್ಲಿಗೆ ಬಂದ್ಬಿಡುತ್ತೆ ನೋಡಿ. 0 0 ಕ್ಯಾನ್ಸಲ್ ಆಯಿತು, ಆಯಿತಾ. ಇದು 5
4 ಇಂದ ಸರಿ 5 ಇಂದನೇ ಮಾಡೋಣ. ಇದು 5 20s, ಇದು 5 7 ಓಕೆ 15 ಅಂದರೆ 75s 73s ಸಾರಿ 73s ಓಕೆ. ಸೊ 4 5s 4 18s ಈ ಥರ ಹೋಗುತ್ತೆ. 72 ಓಕೆ. ಸೊ 72 4 18 ಸಲಿಗೆ 5/18 ಆಯಿತು. ಓಕೆ. ಸೊ ನೀವು 5/18 ಅಂತ ಇಟ್ಕೊಂಡ್ರೆ ಆಯಿತು. ಮೀಟರ್ ಟು ಕಿಲೋಮೀಟರಿಂದ ಮೀಟರ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆ ಇದು ನೆನ್ಪಿಟ್ಕೊಂಡ್ರೆ ಸಾಕು. ಬಟ್ ಇಲ್ಲಿ ನಾರ್ಮಲಿ ಕಿಲೋಮೀಟರ್ನಲ್ಲಿ ಕೊಡೋಲ್ಲ, ಮೀಟರ್ ಪರ್ ಸೆಕೆಂಡಲ್ಲೇ ಕೊಟ್ಟಿರ್ತಾರೆ. ಹಾಗಾಗಿ ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂತೂ ಮೀಟರ್ ಪರ್ ಸೆಕೆಂಡಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡಿದೆ. sin ಸ್ಕ್ವೇರ್ ಥೀಟಾ ಇಷ್ಟು ಬಂತು. ನೆಕ್ಸ್ಟ್ ಸೈನ್ ಥೀಟಾ ಬೇಕು, ಸ್ಕ್ವೇರ್ ರೂಟನ್ನು ತಗೊಳ್ಳಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು ರೂಟ್ ಆಫ್ 0.3062. ಸೈನ್ ಥೀಟಾ ಇಸ್ ಈಕ್ವಲ್ ಟು 0.533 ಬಂತು. ಥೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 0.5533. ಇದನ್ನು ಲಾಗ್ ಬುಕ್ ನೋಡಿಕೊಂಡು ಕಂಡುಹಿಡ್ಕೊಳ್ಳಿ. ಸೈನ್ ಆಫ್ 30.5. ಸೊ ಸೈನ್ ಇನ್ವರ್ಸ್ ಆಫ್ 0.5 ಶುಡ್ ಬಿ 30. ನೋಡಿ, ಇದು 0.55 ಇರೋದ್ರಿಂದ 30ಗೆ ನಿಯರೆಸ್ಟ್ ಬಂದಿದೆ, ಅಂದರೆ 33 ಡಿಗ್ರಿ. ಅಫ್ಕೋರ್ಸ್ ಇದು CET-ನಲ್ಲಿ ಈ ಥರ ನೀವು ಗೆಸ್ ಮಾಡ್ಬೋದು. ಬಟ್ ಮೇನ್ ಎಕ್ಸಾಮಲ್ಲಿ ಲಾಗ್ ಬುಕ್ ಪ್ರೊವೈಡ್ ಮಾಡೋದ್ರಿಂದ ಎಕ್ಸಾಕ್ಟ್ ಆನ್ಸರನ್ನೇ ಕಂಡುಹಿಡ್ಕೊಳ್ಳಿ, ಆಯಿತಾ. ಸೊ ಲಾಗ್ ಬುಕ್ಕಲ್ಲಿ ಹೆಂಗೆ ಕಂಡುಹಿಡಿಯೋದು? ಸೈನ್, ನ್ಯಾಚುರಲ್ ಸೈನನ್ನು ಪೇಜ್ಗೆ ಹೋಗೋದಪ್ಪ. ಈಗ ಫಾರ್ ಎಕ್ಸಾಂಪಲ್ ಇದೇ ಲಾಗ್ ಬುಕ್ ಅಂದ್ಕೊಳ್ಳಿ. ನ್ಯಾಚುರಲ್ ಸೈನ್ ಅನ್ನೋ ಒಂದು ಶೀಟ್ ಇರುತ್ತೆ, ಲಾಗರ್ದಮಿಕ್ ಸೈನ್ ಅಂತ ಇರುತ್ತೆ. ಲಾಗರ್ದಮಿಕ್ ಸೈನಿಗೆ ಬೇಡ, ನ್ಯಾಚುರಲ್ ಸೈನ್ ಅನ್ನೋ ಪೇಜಿಗೆ ಹೋಗೋದು. ಅಲ್ಲಿ ವ್ಯಾಲ್ಯೂ 0.5533 ಎಲ್ಲಿದೆ ಹುಡ್ಕೊಳ್ಳೋದು. ಹೀಗೆ ಬಂದು ಇಲ್ಲೆಲ್ಲೋ ಸಿಗುತ್ತೆ ಅಂದ್ಕೊಳ್ಳಿ. 0.5533 ಎಕ್ಸಾಕ್ಟ್ ಸಿಕ್ಲಿಲ್ದಿದ್ರು 5530 ಅಥವಾ 5535 ಅಂದರೆ ಇದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಇರೋ ವ್ಯಾಲ್ಯೂ ಹುಡ್ಕೋದು. 0.5530 ಸಿಕ್ತು. ಓಕೆ, ಇಲ್ಲಿ ಸಿಕ್ತು. ಇಲ್ಲಿ ಸಿಕ್ಕಾಗ ಹೀಗೆ ಬನ್ನಿ, ಇಲ್ಲಿ ಡಿಗ್ರಿ ಇರುತ್ತೆ, ಎಷ್ಟು ಡಿಗ್ರಿ. ಆಮೇಲೆ ಹೀಗೆ ಬನ್ನಿ, ಇಲ್ಲಿ ಮಿನಿಟ್ ಇರುತ್ತೆ. ಸೊ ಈ ಕಡೆ ಬಂದಾಗ ಇದು 33 ತೋರಿಸುತ್ತೆ, ಇಲ್ಲಿ ಬಂದಾಗ 5 6 ಏನೋ ತೋರಿಸುತ್ತೆ. ಸೊ 33.5 33.2 ಈ ಥರ ಇನ್ವರ್ಸನ್ನು ಕಂಡುಹಿಡಿಯೋದು. ಸೊ ಇನ್ವರ್ಸಲ್ಲಿ ವ್ಯಾಲ್ಯೂಯಿಂದ ಆ್ಯಂಗಲನ್ನು ಕಂಡುಹಿಡಿತೀವಿ, ಡೈರೆಕ್ಟಲ್ಲಿ ಆ್ಯಂಗಲಿಂದ ವ್ಯಾಲ್ಯೂನ ಕಂಡುಹಿಡಿತೀವಿ. ಈಗ ಸೈನ್ 33 ಡಿಗ್ರಿ ಅಂದರೆ ನ್ಯಾಚುರಲ್ ಸೈನಿಗೆ ಬಂದಿರ್ತೀರ 33 ಡಿಗ್ರಿ 0 ಮಿನಿಟ್ ವ್ಯಾಲ್ಯೂ, 33 ಡಿಗ್ರಿ 10 ಮಿನಿಟ್ಸ್. ಅಂದರೆ ಇಲ್ಲಿರೋದು ಮಿನಿಟ್ ಇರುತ್ತೆ. ಲಾಗ್ ಬುಕ್ಕಲ್ಲಿ ಗಮನಿಸಿ, ನೀವು ಲಾಗ್ ಬುಕ್ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಮಿನಿಟ್ಸ್ ಇರುತ್ತೆ ಅಥವಾ ಪಾಯಿಂಟ್ಸ್ ಡಿಗ್ರಿನಲ್ಲಿರುತ್ತೆ. ಇದು ಎಕ್ಸಾಕ್ಟ್ ಡಿಗ್ರಿನಲ್ಲಿರುತ್ತೆ. 1 ಡಿಗ್ರಿ 2 ಡಿಗ್ರಿಯಿಂದ ಶುರುವಾಗಿ 90 ಡಿಗ್ರಿ ತನಕ ಇರುತ್ತೆ. ಈಗ 89 ಬೇಕು ಅಂತಂದರೆ ಲಾಸ್ಟ್ ಬಟ್ 1, 89 ಡಿಗ್ರಿ 0 ಮಿನಿಟ್ ಬೇಕು ಅಂದರೆ ಫಸ್ಟ್ ಕಾಲಮ್. ಈ ಥರ ಬಹುಶಃ ನಿಮಗೆ ಟೀಚರ್ ಸಾಕಷ್ಟು ಪ್ರಾಕ್ಟೀಸ್ ಮಾಡಿಸಿರ್ತಾರೆ, ಇದನ್ನು ನೀವು ಮಾಡಿರ್ತೀರಾ. ಈಗ ಇನ್ನೊಂದ್ಸತಿ ಹೇಳಿದ್ದೀನಿ, ಇದನ್ನು ಇನ್ನೊಂದ್ಸತಿ ರಿಹರ್ಸಲ್ ಮಾಡ್ಕೊಳ್ಳಿ. ಓಕೆ, ಥೀಟಾ ಬಂತು 33.36 ಆಯಿತು. ಈಗ ನಮಗೆ ಬೇಕಾಗಿರೋದು ರೇಂಜ್. ನೋಡಿ, ರೇಂಜಿನ ಫಾರ್ಮುಲಾ ನೆನ್ಪಿಟ್ಕೋಬೇಕು. R is equal to u square sin 2θ divided by g. u ಗೊತ್ತಿದೆ, ಥೀಟಾ ಗೊತ್ತಿರಲಿಲ್ಲ, ಈಗ ಕಂಡಿಡ್ಕೊಂಡ್ವಿ sin 33.6 ಅಂತ. ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ, ಅವಾಗ ಯು ಸ್ಕ್ವೇರ್ ಸೈನ್ ಆಫ್ 2θ, ಇದು ಸೈನ್ ಸ್ಕ್ವೇರ್ ಥೀಟಾ ಅಲ್ಲ, ಸೈನ್ ಆಫ್ 2θ. ಸೊ 2 × 33.6, 2 × 33.6 ಅಂದರೆ ಎಷ್ಟಾಗುತ್ತೆ? ಸೊ 64.2 ಆಗುತ್ತೆ. ಸರಿ, 68.2 ಆಗುತ್ತೆ. 33.6 × 2, 33.6 × 2 is equal to 67. ಸರಿ, 67.2 ಆಯಿತು. 67.2 ಡಿಗ್ರಿ ಕಂಡುಹಿಡಿಬೇಕು. ಮತ್ತೆ ಲಾಗ್ ನ್ಯಾಚುರಲ್ ಸೈನಿಗೆ ಹೋಗೋದು. ಲಾಗ್ ಬುಕ್ಕಲ್ಲಿ ನ್ಯಾಚುರಲ್ ಸೈನಲ್ಲಿ ಈ 67.2, 67 ಇಲ್ಲಿ ನೋಡೋದು, 0.2 ಇಲ್ಲಿ ನೋಡೋದು. 0.2 ಗೊತ್ತಾಗಲಿಲ್ಲ ಅಂದರೆ 0.1 ಡಿಗ್ರಿ is equal to 6 ಮಿನಿಟ್ಸ್, 0.2 ಡಿಗ್ರಿ ಅಂದರೆ 12 ಮಿನಿಟ್ಸ್. 12 ಮಿನಿಟನ್ನು ಹುಡುಕೋದು. ಗೊತ್ತಾಗ್ತಾ ಇದೆಯಲ್ವಾ? ಸೊ 67 12 ಮಿನಿಟ್ ಅವೆರಡು ಎಲ್ಲಿ ಮೀಟ್ ಆಗ್ತಾವೋ ಅದ್ರ ವ್ಯಾಲ್ಯೂ, ಅದೇನೇ ಸೈನ್ ಆಫ್ 67.2. ಗೊತ್ತಾಯ್ತಲ್ವಾ? ಸೊ ನಾನು ಈ ಲೆಕ್ಕದಲ್ಲಿ ಸೈನ್ ಇನ್ವರ್ಸನ್ನು ನೋಡೋದು ಹೇಗೆ, ಸೈನನ್ನು ನೋಡೋದು ಹೇಗೆ ಎರಡೂ ಹೇಳ್ಕೊಟ್ಟಿದ್ದೀನಿ. ಈಗ ಸೈನ್ ಆಫ್ 2θ 2 × 33.6, 33.6 ಅನ್ನು 2 ಇಂದ ಮಲ್ಟಿಪ್ಲೈ ಮಾಡಿದರೆ 67.2 ಬರುತ್ತೆ. 67 2 ಅವೆರಡು ಎಲ್ಲಿ ಮೀಟ್ ಆಗ್ತಾವೋ ಅದು ಆ್ಯಂಗಲ್. ಸೊ ಆ್ಯಂಗಲನ್ನು ಕಂಡುಹಿಡಿದು ಸಬ್ಸ್ಟಿಟ್ಯೂಟ್ ಮಾಡಿ, ಕಮರ್ಷಿಯಲ್ ಕ್ಯಾಲ್ಕುಲೇಟರ್ ಅಲೋ ಮಾಡ್ತಾರೆ, ಸಾಲ್ವ್ ಮಾಡಿ, ಅವಾಗ R is equal to 150.5 ಮೀಟರ್ ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಡ್ರೈವರ್ ಆಫ್ ಎ ಕಾರ್ moving with
ಸ್ಪೀಡ್ ಆಫ್ 72 km/h. ನೋಡಿ ಇಲ್ಲಿ km/h ಅಲ್ಲಿ ಕೊಟ್ಬಿಟ್ರು. ಸೀಸ್ ಅ ಚೈಲ್ಡ್ ಸ್ಟ್ಯಾಂಡಿಂಗ್ ಇನ್ ದ ಮಿಡಲ್ ಆಫ್ ದ ರೋಡ್. ಮಧ್ಯದಲ್ಲಿ ನಿಂತ್ಕೊಂಡಿರೋ ಮಗುನ ನೋಡ್ಬಿಡ್ತಾನೆ ಅಂಡ್ ಬ್ರಿಂಗ್ಸ್ ದ ಕಾರ್ ಟು ರೆಸ್ಟ್ ಇನ್ 5 seconds. ಮಗು ನೋಡಿದ ತಕ್ಷಣ ಬ್ರೇಕ್ ಅಪ್ಲೈ ಮಾಡ್ತಾನೆ, ಅದು 5 ಸೆಕೆಂಡಲ್ಲಿ ನಿಲ್ಲುತ್ತೆ. ಜಸ್ಟ್ ಇನ್ ಟೈಮ್ ಟು ಸೇವ್ ದ ಚೈಲ್ಡ್. ಇನ್ನೇನು ಮಗು ಹತ್ರ ಬಂದು ನಿಂತು ಬಿಡುತ್ತೆ, ಸೊ ಆಕ್ಸಿಡೆಂಟ್ ಆಗಲ್ಲ, ಮಗು ಸೇವ್ ಆಗುತ್ತೆ. ಹಾಗಾದರೆ ವಾಟ್ ಈಸ್ ದ ಆವರೇಜ್ ಆಕ್ಸಿಲರೇಷನ್? ಆವರೇಜ್ ರಿಟಾರ್ಡೇಷನ್. ಆ್ಯಕ್ಚುಲಿ ಬ್ರೇಕ್ ಅಪ್ಲೈ ಮಾಡಿದಾಗ ಆಕ್ಸಿಲರೇಷನ್ ಕಡಿಮೆ ಆಗ್ತಾ ಅಂದರೆ ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸ್ಪೀಡ್ ಡಿಕ್ರೀಸ್ ಆದರೆ ಅದನ್ನು ರಿಟಾರ್ಡೇಷನ್ ಅಂತೀವಿ, ಸ್ಪೀಡ್ ಜಾಸ್ತಿ ಆದರೆ ಅದನ್ನು ಆಕ್ಸಿಲರೇಷನ್ ಅಂತ ಕರಿತೀವಿ. ಇರಲಿ ಪರವಾಗಿಲ್ಲ, ಇಲ್ಲಿ ಆವರೇಜ್ ರಿಟಾರ್ಡೇಷನ್ ಅಂತ ಇರಬೇಕಿತ್ತು. ಓಕೆ, ಆವರೇಜ್ ಆಕ್ಸಿಲರೇಷನ್ ಆ್ಯಂಡ್ ರಿಟಾರ್ಡಿಂಗ್ ಫೋರ್ಸ್. ಸೊ ಇಲ್ಲಿ ಹೇಳ್ತಾನೆ ಬಿಡಿ. ಸೊ ರಿಟಾರ್ಡಿಂಗ್ ಫೋರ್ಸ್ ಅಂದರೆ ಅಪೋಸಿಂಗ್ ಫೋರ್ಸ್. ಸೊ ವಾಟ್ ಈಸ್ ದ ಆವರೇಜ್ ಆಕ್ಸಿಲರೇಷನ್ ಆ್ಯಂಡ್ ರಿಟಾರ್ಡಿಂಗ್ ಫೋರ್ಸ್ ಆನ್ ದ ವೆಹಿಕಲ್? ವೆಹಿಕಲಿನ ಮಾಸನ್ನು ಕೊಟ್ಟಿದ್ದಾನೆ 500 kg, ಡ್ರೈವರಿನ ಮಾಸನ್ನು ಕೊಟ್ಟಿದ್ದಾನೆ 70 kg. ಮಕ್ಕಳೇ, ಈ ಪ್ರಾಬ್ಲಮನ್ನು ಸುಮ್ಮನೆ ಹಾಗೆ ಗಮನಿಸಿದರೆ ಇನಿಷಿಯಲ್ ವೆಲಾಸಿಟಿ ಗೊತ್ತು 72 km/h. ಅದನ್ನು ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 72 × 5/18 ಮಾಡಿದರೆ ಓಕೆ, ಇದು 20 m/s ಬರುತ್ತೆ. 18 1s 18 4s, ಸೊ 5 4s 20. ಸೊ ದಿಸ್ ಈಸ್ ಇನಿಷಿಯಲ್ ವೆಲಾಸಿಟಿ. ಕಾರ್ ಬ್ರೇಕ್ ಹಾಕಿದ ಮೇಲೆ ಹೋಗಿ ನಿಲ್ಲುತ್ತೆ ಅಲ್ವಾ, ಫೈನಲ್ ವೆಲಾಸಿಟಿ. ಸೊ ಇನಿಷಿಯಲ್ ವೆಲಾಸಿಟಿ ಕೊಟ್ಟರು, ಫೈನಲ್ ವೆಲಾಸಿಟಿ ಕೊಟ್ಟರು, ಟೈಮನ್ನು ಕೊಟ್ಟರು, 5 ಸೆಕೆಂಡಲ್ಲಿ ನಿಲ್ಲುತ್ತೆ. ಆಕ್ಸಲರೇಷನನ್ನು ಕಂಡುಹಿಡಿಬೇಕು. ಓಕೆ, ಸೊ ಭಾಳ ಸಿಂಪಲ್ ಆಗಿದೆ ನೋಡಿ. ಕೊಟ್ಟಿರೋ ಡೇಟಾ ಬರೆದಿದ್ದೀನಿ. ಇನಿಷಿಯಲ್ ವೆಲಾಸಿಟಿ 20, ಫೈನಲ್ ವೆಲಾಸಿಟಿ 2, ಆಮೇಲೆ ಟೈಮ್ ಟೇಕನ್ 5, ಆಮೇಲೆ 570 ಟೋಟಲ್ ಮಾಸ್. ಕೆಲವೊಮ್ಮೆ ಟೈಮನ್ನು ಕೊಡೋದಿಲ್ಲ, ಬ್ರೇಕ್ ಅಪ್ಲೈ ಮಾಡಿದ ಮೇಲೆ 10 ಮೀಟರ್ ಹೋಗಿ ಕಾರು ನಿಲ್ಲುತ್ತೆ ಅಂತ ಹೇಳ್ತಾರೆ. ಅವಾಗ ಎಸ್ ಅನ್ನು ತಗೋಬೇಕು, ಡಿಸ್ಟೆನ್ಸನ್ನು ತಗೋಬೇಕು. ಸರಿ, ಇವಾಗ ಎ ಕಂಡುಹಿಡಿದು ಬಿಡೋಣ. ಓಕೆ, ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ, ದಟ್ ಈಸ್ ಈಕ್ವಲ್ ಟು -4. ನೋಡಿ, ಮೈನಸ್ ಯಾಕೆ ಬಂತು? ಬಿಕಾಸ್ ಇಟ್ ಈಸ್ ರಿಟಾರ್ಡೇಷನ್. ಒಂದು ವೇಳೆ ಡಿಸ್ಟೆನ್ಸನ್ನು ಕೊಟ್ಟಿದ್ದಿದ್ರೆ v² - u² ಈಸ್ ಈಕ್ವಲ್ ಟು 2as ಫಾರ್ಮುಲಾ ಉಪಯೋಗಿಸ್ಕೊಂಡು ಎ ಈಸ್ ಈಕ್ವಲ್ ಟು v² - u² ಡಿವೈಡೆಡ್ ಬೈ 2s, ಇದರಿಂದ ಎ ಕಂಡುಹಿಡ್ಕೋಬೇಕಿತ್ತು. ಗೊತ್ತಾಗ್ತಿದೆಯಲ್ವಾ? ಅಂದರೆ ಈ ಫಿಸಿಕ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ನಮಗೆ ಈಕ್ವೇಷನ್ಸು ಪಕ್ಕ ಇರಬೇಕು. ಯಾವ ಈಕ್ವೇಷನನ್ನು ಯಾವಾಗ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಅದು ಹೆಂಗೆ ಗೊತ್ತಾಗುತ್ತೆ? ಬೈ ಲುಕಿಂಗ್ ಅಟ್ ದ ಡೇಟಾ. ಈಗ ನೋಡಿ, ಇದೇ ಪ್ರಾಬ್ಲಮಿಗೆ ಬಂದರೆ ಟಿ ಕೊಟ್ಟಿದ್ದಾನೆ ಅಂದಮೇಲೆ ಈ ಈಕ್ವೇಷನ್ ನಮಗೆ ಬೇಕಾಗಲ್ಲ. ಒಂದು ವೇಳೆ ಎಸ್ ಕೊಟ್ಟಿದ್ದಿದ್ರೆ ಈ ಈಕ್ವೇಷನ್ ಬೇಕಾಗ್ತಾ ಇತ್ತು. ಈ ಥರದ ಲಾಜಿಕಲ್ ಥಿಂಕಿಂಗನ್ನು ನೀವು ಬೆಳೆಸ್ಕೊಂಡ್ಬಿಟ್ರೆ ಪ್ರಾಬ್ಲಮ್ಸ್ ಕಷ್ಟ ಅನಿಸೋದೇ ಇಲ್ಲ. ಇನ್ಫ್ಯಾಕ್ಟ್ ಖುಷಿ ಆಗುತ್ತೆ ನಿಮಗೆ. ನಾನು ಈ ಸಾಧನೆ ಮಾಡಿದೆ, ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ, ಯಾರ್ದು ಸಹಾಯ ತಗೊಳ್ಳದೆ ನಾನು ಮಾಡಿಬಿಟ್ಟೆ ಅಂದರೆ ನನಗೆ ಗೊತ್ತಾಗ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಓಕೆ, ಆಕ್ಸಲರೇಷನ್ ಬಂತು. ಈಗ ನ್ಯೂಟನ್ ಸೆಕೆಂಡ್ ಲಾಗ್ ಹೋಗೋಣ. ಎಫ್ ಇಸ್ ಈಕ್ವಲ್ ಟು ma. ಸೊ ಎಮ್ ಅಂದರೆ 570 × a - 4, ಇಟ್ ಈಸ್ 2280 ನ್ಯೂಟನ್. ಮೈನಸ್ ಸೈನ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ರಿಟಾರ್ಡಿಂಗ್ ಫೋರ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ಫೋರ್ಸ್ ಬಂದು ಅಪೋಸಿಟ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ತೋರಿಸುತ್ತೆ. ಸೊ ಅಲ್ಲಿಗೆ ಆನ್ಸರು ಎಫ್ -2280, ಆಮೇಲೆ ಆಕ್ಸಲರೇಷನ್ -4. ಮಕ್ಕಳೇ, ಇದೇ ಪ್ರಾಬ್ಲಮನ್ನು ಟ್ವಿಸ್ಟ್ನೂ ಮಾಡಬಹುದು. ಯಾವ ಥರ ಅಂತಂದರೆ ನೋಡ್ರಪ್ಪ, ಇದು ರೋಡ್, ಇದು ಇಲ್ಲಿ ಒಂದು ಮಗು ಇದೆ, ಇಲ್ಲಿ ಮಗು ಇದೆ, ಕಾರ್ ಡ್ರೈವರ್ ಇಲ್ಲಿದ್ದಾನೆ, ಫಾಸ್ಟ್ ಬರ್ತಾ ಇದ್ದಾನೆ. ಯು ಈಸ್ ಈಕ್ವಲ್ ಟು 20 m/s. ಮಗು 12 ಮೀಟರ್ ದೂರದಲ್ಲಿದೆ ಅಂತ ಇಟ್ಕೊಳ್ಳೋಣ. ತಕ್ಷಣಕ್ಕೆ ಬ್ರೇಕ್ ಹಾಕ್ತಾನೆ. ಬ್ರೇಕ್ ಹಾಕಿದ ಮೇಲೆ ಕಾರು ನಿಲ್ಲುತ್ತೆ ಒಂದಷ್ಟು ದೂರ ಬಂದು. ಕ್ವಶನ್ ಬಂದು ಮಗು ಸೇವ್ ಆಯಿತೋ ಇಲ್ಲೋ ಅಂತ ಕೇಳ್ತಾನೆ. ಅಂದರೆ ಮಗುನ ಅವನು ಟಚ್ ಮಾಡ್ತಾನ. ಟಚ್ ಮಾಡ್ದ ಅಂದರೆ ಆಕ್ಸಿಡೆಂಟ್ ಆಯಿತು ಅಂತಂದೇ ಲೆಕ್ಕ. ಅಂದರೆ ಮಗು ಸೇವ್ ಆಗಲಿಲ್ಲ. ಟಚ್ ಮಾಡಲಿಲ್ಲ ಅಂದರೆ ಆಕ್ಸಿಡೆಂಟ್ ಆಗಿಲ್ಲ. ಅಲ್ಲಿಗೆ ಮಗು ಸೇಫ್ ಅಂತ ಅರ್ಥ. ಗೊತ್ತಾಯ್ತಲ್ವಾ? ಹೀಗೆ ಅಂದರೆ ಡಿಸ್ಟೆನ್ಸನ್ನು ಕೊಟ್ಟಿದ್ದಾನೆ 12 ಮೀಟರ್ ಅಂತ. ನೀವು ಮತ್ತೆ ಡಿಸ್ಟೆನ್ಸನ್ನೇ ಕಂಡುಹಿಡಿಯಬೇಕು. ನೀವು ಕಂಡುಹಿಡಿದಂಥ ಡಿಸ್ಟೆನ್ಸು 12 ಮೀಟರ್ಗಿನ್ನ ಕಡಿಮೆ ಬಂದರೆ ಚೈಲ್ಡ್ ಈಸ್ ಸೇವ್ಡ್ ಅಂತ. ಇಲ್ಲ, ಡಿಸ್ಟೆನ್ಸ್ ಏನಾರು 12 ಮೀಟರ್ಗಿನ್ನ ಜಾಸ್ತಿ ಬಂತು ಅಂದರೆ ಮಗುನ ಟಚ್ ಮಾಡಿ ಮುಂದಕ್ಕೆ ಹೋಗ್ತಾ ಇದೆ ಕಾರು, ಆಕ್ಸಿಡೆಂಟ್ ಆಗೇ ಬಿಡ್ತು ಅಂತ ಅರ್ಥ. ಆ ಥರನೂ ಮಾಡ್ಬೋದು. ಆವಾಗ ಈ ಪ್ರಾಬ್ಲಮಲ್ಲಿ ಅವನು ಆಕ್ಸಿಲರೇಷನನ್ನು ಕೊಡ್ತಾನೆ ಅಥವಾ ಟೈಮನ್ನು ಕೊಡ್ತಾನೆ, ಈ ಥರ. ಗೊತ್ತಾಯ್ತಲ್ವಾ? ಸೊ
ಪ್ರಾಬ್ಲಮಿನ ಕಾನ್ಸೆಪ್ಟನ್ನು ನೀವು ತಿಳ್ಕೊಳ್ಳಿ. ಬ್ರೇಕ್ ಹಾಕಿದ ಮೇಲೆ ತಕ್ಷಣಕ್ಕೆ ನಿಲ್ಲಲ್ಲ, ಒಂದು ಸ್ವಲ್ಪ ಹೊತ್ತು ಆದ ಮೇಲೆ, ಒಂದಷ್ಟು ದೂರ ಹೋದ ಮೇಲೆ ಕಾರು ನಿಲ್ಲುತ್ತೆ. ನಿಂತಾಗ ಅದು ಮಗುನ ಟಚ್ ಮಾಡಿರ್ಬೋದು, ಮಾಡಿಲ್ದೇನೂ ಇರಬಹುದು. ಮಾಡ್ತು ಅಂತಂದರೆ ಆಕ್ಸಿಡೆಂಟ್ ಆಯಿತು ಅಂತ ಅರ್ಥ, ಮಾಡಿಲ್ಲ ಅಂದರೆ ಆಕ್ಸಿಡೆಂಟ್ ಆಗಿಲ್ಲ, ಮಗು ಸೇವ್ ಆಗಿದೆ ಅಂತ ಅರ್ಥ. ಅರ್ಥ ಆಯ್ತಲ್ವಾ? ಸೊ ಇವಾಗ ಈ ಪ್ರಾಬ್ಲಮನ್ನೇ ನಾನು ಸಾಲ್ವ್ ಮಾಡಿಬಿಡ್ತೀನಿ ತಾಳೆ. ಈಗ ಇದೇ ಕ್ವಶನನ್ನು ಹೆಂಗೆ ಕೇಳ್ಬೋದು ಅವನು? ಮಗು 12 ಮೀಟರ್ ದೂರದಲ್ಲಿದೆ, ಮಗು 12 ಮೀಟರ್ ದೂರದಲ್ಲಿದೆ, ಅವನು ಬ್ರೇಕ್ ಹಾಕಿದ ಮೇಲೆ 5 ಸೆಕೆಂಡಿಗೆ ಕಾರು ನಿಲ್ಲುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಎಸ್ ಅನ್ನು ನಾನು ಕಂಡುಹಿಡಿಬೇಕು. ಟೈಮನ್ನು ಕೊಟ್ಟಿದ್ದಾರೆ 5 ಸೆಕೆಂಡ್, ಆಯಿತಾ? ಆಮೇಲೆ u is equal to 20, v is equal to 0. ಫಸ್ಟ್ ನಾನು ಆಕ್ಸಲರೇಷನನ್ನು ಕಂಡುಹಿಡ್ಕೊಂಡ್ಬಿಡ್ತೀನಿ. v minus u divided by t, ದಟ್ ಈಸ್ ನಥಿಂಗ್ ಬಟ್ ಆಲ್ರೆಡಿ ಇಲ್ಲಿ ಆಗಿದೆ, -4 ಬಂತು. ಓಕೆ, -4 ಬಂತು. ಈಗ ನಾನು ಎಸ್ ಅನ್ನು ಕಂಡುಹಿಡಿಬೇಕು. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇದನ್ನಾದರೂ ಯೂಸ್ ಮಾಡಿ, ಅಥವಾ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಅನ್ನಾದರೂ ಯೂಸ್ ಮಾಡಿ, ಎಲ್ಲ ಒಂದೇನೆ. ಓಕೆ, ನಾನು ಎರಡನೇ ಈಕ್ವೇಷನನ್ನೇ ಬಳಸ್ತೀನಿ. 0 minus 20 square is equal to 2 into minus 4s. That is minus 400 is equal to minus 8 into s. s is equal to 400 divided by 8. ಅಲ್ಲಿ ಎಷ್ಟಾಗುತ್ತೆ? 8 5s, so 50 ಮೀಟರ್ ಆಯಿತು. ಸೊ s is equal to 50 ಮೀಟರ್. ಅಂದರೆ ಕಾರ್ನ ಬ್ರೇಕ್ ಹಾಕಿದ ಮೇಲೆ 50 ಮೀಟರ್ ಹೋಗಿ ನಿಲ್ಲುತ್ತೆ. ಮಗು ಇರೋದು ಎಷ್ಟು ದೂರದಲ್ಲಿ? 12 ಮೀಟರಲ್ಲಿ. ಅಂದರೆ ಮಗುನ ಟಚ್ ಮಾಡಿಕೊಂಡು ಮುಂದಕ್ಕೆ ಹೋಗುತ್ತೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ, ಮಗು ಸೇವ್ ಆಗಲಿಲ್ಲ. ಅಂದರೆ ಕೊಟ್ಟಿರೋ ಡಿಸ್ಟೆನ್ಸನ್ನು ಎಸ್ ಡ್ಯಾಶ್ ಅಂತೀನಿ. ಎಸ್ ಈಸ್ ಗ್ರೇಟರ್ ದ್ಯಾನ್ ಎಸ್ ಡ್ಯಾಶ್, ಸೊ ಚೈಲ್ಡ್ ಈಸ್ ನಾಟ್ ಸೇವ್ಡ್ ಅಂತ ಹೇಳ್ತೀನಿ. ಈ ಥರ ಗೊತ್ತಾಗ್ತಾ ಇದೆಯಲ್ವಾ? ಸೊ ಪ್ರಾಬ್ಲಮ್ಸನ್ನು ನಾವು ಒಂದೇ ದೃಷ್ಟಿಯಿಂದ ನೋಡಬಾರ್ದು. ಈ ಪರ್ಟಿಕ್ಯುಲರ್ ಪ್ರಾಬ್ಲಮನ್ನೇ ಒಂದು ಚೂರು ಟ್ವಿಸ್ಟ್ ಮಾಡಿದರೆ ಯಾವ ಥರ ಬರುತ್ತೆ, ಅದನ್ನು ನಾನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕಲಿಬೇಕು. ಇರಲಿ ಮಕ್ಕಳೇ, ನೆಕ್ಸ್ಟು ಆಗೋಯ್ತಿದ್ ಬಿಡಿ. ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಎ ಪಂಪ್ ಆನ್ ದ ground floor of a building can pump up water to fill a tank of volume 30 meter cube in 20 minutes. If the tank is 30 meter high above the ground and efficiency of the pump is 40%, how much of the electric power is consumed by the pump? ಕ್ವಶನ್ ಇದು ವರ್ಕ್ ಎನರ್ಜಿ ಪವರ್ನ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ ಇದು. ಇಲ್ಲಿ ಅವನು ಏನು ಹೇಳ್ತಿದ್ದಾನೆ, ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಸಂಪಿದೆ, ಗ್ರೌಂಡ್ ಫ್ಲೋರಲ್ಲಿ ಒಂದು ಸಂಪು ಅಥವಾ ಒಂದು ತೊಟ್ಟಿನೋ ಏನೋ ಇದೆ, ಅಲ್ಲಿಂದ ನೀರನ್ನು ಮೇಲಕ್ಕೆ ಲಿಫ್ಟ್ ಮಾಡ್ತಾ ಇದ್ದೀರಾ ಮೋಟ್ರನ್ನ ಯೂಸ್ ಮಾಡಿಕೊಂಡು. ಟ್ಯಾಂಕ್ ಎಷ್ಟು ಸೈಜ್ ಇದೆ? 30 ಮೀಟರ್ ಕ್ಯೂಬ್ ವಾಲ್ಯೂಮ್ ಇದೆ. ಆ ಟ್ಯಾಂಕನ್ನು ತುಂಬಿಸ್ಬೇಕು. ಈಗ ಮನೆಯಲ್ಲಿ ನೀವು ಮೋಟ್ರ್ ಹಾಕಿದ ತಕ್ಷಣ ಏನು ತುಂಬಲ್ಲ, 5 ನಿಮಿಷನೋ 10 ನಿಮಿಷನೋ 20 ನಿಮಿಷನೋ ಆದಮೇಲೆ ತುಂಬುತ್ತೆ ಅಲ್ವಾ? ಹಾಗೆ ಇಲ್ಲಿ ಆ ಟ್ಯಾಂಕ್ ಎಷ್ಟೊತ್ತಾದಮೇಲೆ ತುಂಬುತ್ತೆ? 20 ಮಿನಿಟ್ಸಲ್ಲಿ ತುಂಬುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಮಿನಿಟನ್ನು ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆಯಿತು, ಆಮೇಲೆ ಮಾಡೋಣ. ಆಮೇಲೆ ಟ್ಯಾಂಕ್ ಎಷ್ಟು ಎತ್ತರದಲ್ಲಿದೆ? 30 ಮೀಟರ್ ಎತ್ತರದಲ್ಲಿದೆ. ಅಂದರೆ ನೀರನ್ನು ನೀನು 30 ಮೀಟರ್ ಎತ್ತರಕ್ಕೆ ತಗೊಂಡು ಹೋಗಬೇಕು. ಹಾಗಾದರೆ ಎಷ್ಟು ಪವರ್ ಕನ್ಸ್ಯೂಮ್ ಆಗುತ್ತೆ? ಆಮೇಲೆ ಕೊಟ್ಟಿರೋ ಮೋಟ್ರನ್ನ ಎಫಿಷಿಯನ್ಸಿ 100% ಇಲ್ಲ, ಅದು ಏನೋ ಹಳೇದಾಗೋಗ್ಬಿಟ್ಟಿದೆ, ಅಥವಾ ಕಂಪ್ನಿ ಯಾವುದೋ ಒಳ್ಳೆ ಕಂಪ್ನಿ ಅಲ್ಲ, ಅಥವಾ ಏನೋ ಪ್ರಾಬ್ಲಮ್ ಇದೆ ಇನ್ಸ್ಟ್ರೂಮೆಂಟಲ್ಲಿ, ಮೋಟ್ರ್ನಲ್ಲಿ ಅದು 100% ವರ್ಕ್ ಮಾಡ್ತಾ ಇಲ್ಲ, ಬರೀ 40% ಮಾತ್ರ ಎಫಿಷಿಯೆಂಟ್ ಆಗಿದೆ. ಹಾಗಾದರೆ ಎಷ್ಟು ಪವರನ್ನು ಅದು ಕನ್ಸ್ಯೂಮ್ ಮಾಡುತ್ತೆ? ಕ್ವಶನ್ನಲ್ಲಿ ನೀವು ಗಮನಿಸಬೇಕಾಗಿರೋದು ಬರೀ ಪವರನ್ನು ಕೇಳಿಲ್ಲ ಅವನು. ಬರೀ ಪವರ್ ಆಗಿದ್ರೆ ಪವರ್ ಈಸ್ ಈಕ್ವಲ್ ಟು ಎನರ್ಜಿ ಬೈ ಟೈಮ್ ಅಂತ ಮಾಡ್ಬಿಡ್ತಾ ಇದ್ರಿ. ಆದರೆ 40% ಎಫಿಷಿಯನ್ಸಿ ಇರೋದ್ರಿಂದ ಎಷ್ಟು ಎಲೆಕ್ಟ್ರಿಕ್ ಪವರನ್ನು ಅದು ಕನ್ಸ್ಯೂಮ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಲಾಸ್ಟ್ ಸ್ಟೆಪ್ಪಲ್ಲೂ ಟ್ವಿಸ್ಟನ್ನು ಇಟ್ಟಿದ್ದಾನೆ. ಮಕ್ಕಳೇ, ಈ ಪ್ರಾಬ್ಲಮ್ ಏನು ಗೊತ್ತಾ? ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದೆ. ಪವರ್ ಈಸ್ ಈಕ್ವಲ್ ಟು ಎನರ್ಜಿ ಡಿವೈಡೆಡ್ ಬೈ ಟೈಮ್ ಅಂತ. ಎನರ್ಜಿ ಈಸ್ ಈಕ್ವಲ್ ಟು mgh ಡಿವೈಡೆಡ್ ಬೈ ಟೈಮ್ ಅಂತ. ಇಲ್ಲಿ ಹೆಚ್ಚನ್ನು ಕೊಟ್ಟಿದ್ದಾರೆ 30 ಮೀಟರ್ ಅಂತ, ಟೈಮನ್ನು ಕೊಟ್ಟಿದ್ದಾರೆ 20 ಮಿನಿಟ್ ಅಂತ. ದಟ್ ಈಸ್ ಈಕ್ವಲ್ ಟು 20 into 60, ದಟ್ ಈಸ್ 1200 ಸೆಕೆಂಡ್. 1200 ಸೆಕೆಂಡ್ 20 into 60. ಆಮೇಲೆ ಜಿ ನಮಗೆ ಗೊತ್ತಿದೆ 9.8 ಅಂತ. ಮಾಸ್ ಗೊತ್ತಿಲ್ಲ. ಫಸ್ಟ್ ಮಾಸನ್ನು ಕಂಡುಹಿಡಿಬೇಕು. ಮಾಸ್ ಕೊಟ್ಟಿಲ್ಲ, ವಾಲ್ಯೂಮನ್ನು ಕೊಟ್ಟಿದ್ದಾರೆ. ನೋಡಿ, ಮಾಸ್ಗೂ ವಾಲ್ಯೂಮ್ಗೂ ಒಂದು ಕನೆಕ್ಷನ್ ಇದೆ. ಏನಪ್ಪ ಅದು ಕನೆಕ್ಷನು? ಮಾಸ್ ಆ್ಯಂಡ್ ವಾಲ್ಯೂಮ್ ಈಸ್ ನಥಿಂಗ್ ಬಟ್ ಡೆನ್ಸಿಟಿ ಕನೆಕ್ಷನ್. ಇಲ್ಲಿದೆ ನೋಡಿ, ವಾಟರ್ ಡೆನ್ಸಿಟಿ. ಆ್ಯಕ್ಚುಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ವಾಟರ್ ಡೆನ್ಸಿಟಿ ಕೊಟ್ಟಿರಬೇಕಿತ್ತು.
ಆದ್ರೂ ಕೊಟ್ಟಿಲ್ಲ ಅಂದ್ರೂ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ವಾಟರ್ ಡೆನ್ಸಿಟಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ 1000 kg/m³, ವಾಲ್ಯೂಮ್ 30 m³, ಹೈಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಎಫಿಷಿಯನ್ಸಿ ಕೊಟ್ಟಿದ್ದಾರೆ, ಇನ್ಪುಟ್ ಪವರ್ ಎಷ್ಟು ಪವರನ್ನು ಅದು ಡ್ರಾ ಮಾಡ್ತಾ ಇದೆ, ಎಲೆಕ್ಟ್ರಿಕ್ ಪವರನ್ನು ಡ್ರಾ ಮಾಡ್ತಾ ಇದೆ ಅಂತ. ಓಕೆ, ಮೊದಲನೇದಾಗಿ ಮಾಸ್ ಕಂಡುಹಿಡಿಯೋದು ಹೇಗೆ ಅಂತ ನಾನು ಇಲ್ಲಿ ಸಾಲ್ವ್ ಮಾಡಿ ತೋರಿಸ್ಬಿಡ್ತೀನಿ, ಆಮೇಲೆ ನೀವು ಇಲ್ಲಿ ನೋಡೋರಂತೆ. ಮಾಸ್ ಈಸ್ ಈಕ್ವಲ್ ಟು ಓಕೆ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಆಗಿದ್ದರಿಂದ ಮಾಸ್ ಈಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್. ಡೆನ್ಸಿಟಿ ಬಂದು ಓಕೆ 1000, ವಾಲ್ಯೂಮ್ ಬಂದು 30 m³, ಅಲ್ಲಿಗೆ 30 × 10⁻³ kg 30,000 kg ವಾಟರನ್ನು ಮೇಲಕ್ಕೆ ಲಿಫ್ಟ್ ಮಾಡ್ತಾ ಇದೆ. ನೋಡಿ ಬಂತು 30,000 kgಯನ್ನು 3 × 10⁵ kg ಅಂತ ಇಲ್ಲಿ ಬರೆದಿದ್ದೀನಿ, ಆಯಿತಾ. 30ನ ಓಕೆ 30 ಡೆನ್ಸಿಟಿ 1000 30 m³, 30 × 1000 30 × 10⁻³ ಸೊ ಇದು 33 × 10⁴ ಅಲ್ಲಪ್ಪ, ಸಾರಿ 10⁴, ಸರಿ 5 ಅಲ್ಲ 4, ಸೊ 3 × 10 just 1 minute. Okay, we can take this as 3 × 10⁴, not 10⁵. ಮಾಸ್ ಬಂತು. ನೆಕ್ಸ್ಟು ಎನರ್ಜಿ mgh is equal to 3 × ಇದು ತಪ್ಪಿದೆ, ಇದು ಕ್ಯಾಲ್ಕುಲೇಷನ್ ಇಲ್ಲಿ ಮಾಡ್ತೀನಿ. ದಟ್ ಈಸ್ 3 × 10⁴ × 9.8 h ಹೈಟ್ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 3 × 9.8 × 30 × 10⁴. ದಟ್ ಈಸ್ ಸಿಂಪ್ಲಿಫೈ ಮಾಡಿ 8.82 × 10⁵ ಜೌಲ್ ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡಿ ನೀವು. ಜಸ್ಟ್ 1 minute, ಐ ವಿಲ್ ಕ್ರಾಸ್ ವೆರಿಫೈ. 3 × 9.8 × 30⁴. Yeah, it is 8.82, sorry 8.82 × 10⁶ ಬರುತ್ತೆ. 8.82 × 10⁶. once again I check. 3 ⁴ into 9.8 into 30. Yeah, it is 8.82, ಕರೆಕ್ಟ್ 8.82. ಓಕೆ, ಇಲ್ಲಿ 10 ಪವರ್ ಇಲ್ಲಿ ಮಿಸ್ ಆಗಿದೆ, ಬಟ್ ಆನ್ಸರ್ ಇದು ಸರಿ ಇದೆ. 8.82 ಬಂತು. ಸೊ ಪವರ್ ಈಸ್ ಈಕ್ವಲ್ ಟು 8.82. ಸೊ ಇಲ್ಲಿ ಪವರ್ ಈಸ್ ಈಕ್ವಲ್ ಟು ಎನರ್ಜಿ ಈಸ್ ಈಕ್ವಲ್ ಟು 8.82. ಎನರ್ಜಿ ಬಂದಾದಮೇಲೆ ಪವರನ್ನು ಕಂಡುಹಿಡಿಬೇಕು. ಪವರ್ ಈಸ್ ಈಕ್ವಲ್ ಟು ಎನರ್ಜಿ ಡಿವೈಡೆಡ್ ಬೈ ಟೈಮ್. ಅದನ್ನೇ ನಾನು ಈ ಸ್ಟೆಪ್ಪಲ್ಲಿ ಮಾಡಿರೋದು. ಸೊ ದಟ್ ಈಸ್ 8.82 into 10⁶ divided by time 1200. that comes out to be 7350 watt. ಸೊ ಇದು ಪವರ್, ಔಟ್ಪುಟ್ ಪವರ್. ಇದು ಇಷ್ಟು ಪವರ್ ಬೇಕು, ಗೊತ್ತಾಯ್ತಲ್ವಾ. ಅದಲ್ಲಿ ಕೇಳಿರೋದು ಎಫಿಷಿಯನ್ಸಿ. ಓಕೆ, ನಾನು ಇವಾಗ ಸ್ವಲ್ಪ ಎರೇಸ್ ಮಾಡ್ಕೊಂಡ್ಬಿಡ್ತೀನಿ, ಇವೆಲ್ಲ ಸ್ಟೆಪ್ಸನ್ನು ಎರೇಸ್ ಮಾಡ್ಕೊಂಡ್ಬಿಡ್ತೀನಿ, ಸೊ ದಟ್ ಯು ಕ್ಯಾನ್ ಸಿ ದಿ ಥಿಂಗ್ಸ್ ಕ್ಲಿಯರ್ಲಿ. ವೆಲ್, so now what is the power drawn by the motor, electric power drawn by the motor. okay, so ನಾನು ಸಾಲ್ವ್ ಮಾಡಿರೋದೆಲ್ಲ ಹೊಡೆದಾಗ್ತಿದ್ದೀನಿ, ಬಟ್ ಅಲ್ಲಿ ಪ್ರಿಂಟೆಡ್ ಮ್ಯಾಟರ್ ಹಾಗೆ ಉಳ್ಕೊಂಡಿದೆ. ಪ್ರಿಂಟೆಡ್ ಮ್ಯಾಟರ್ ಆ್ಯಸ್ ಇಟ್ ಈಸ್ ಇದೆ. ಓಕೆ, ಸೊ ಈಗ ಮುಂದಿನ ಸ್ಟೆಪ್ಪಿಗೆ ಹೋಗೋಣ. ಮುಂದಿನ ಸ್ಟೆಪ್ ಏನು ಹೇಳುತ್ತೆ? ದಿಸ್ ಈಸ್ ದಿ ಔಟ್ಪುಟ್ ಪವರ್ ಅಂತ ಹೇಳಿದೆ ನಾನು. ದಿಸ್ ಈಸ್ ದಿ ಔಟ್ಪುಟ್ ಪವರ್ 7350 ವ್ಯಾಟ್. ಆ್ಯಕ್ಚುಲಿ ಕೇಳಿದ್ರು ಪಿ ಇನ್ಪುಟ್. ನೋಡಿ, ಎಫಿಷಿಯನ್ಸಿನ ನಾವು ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಅಂತ ಕರಿತೀವಿ. ಅಲ್ಲಿಗೆ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಡಿವೈಡೆಡ್ ಬೈ ಎಫಿಷಿಯನ್ಸಿ. ದಟ್ ಈಸ್ 7350 ಡಿವೈಡೆಡ್ ಬೈ 40% ಅಂದರೆ 0.4. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನು ಮಾಡಿದ್ದೀನಿ. 7350 ಡಿವೈಡೆಡ್ ಬೈ 0.4 ಕಮ್ಸ್ ಔಟ್ ಟು ಬಿ 18,375 ವ್ಯಾಟ್. ಸೊ ದಟ್ ಈಸ್ 18,375 ವ್ಯಾಟ್. ಇಷ್ಟು ಕರೆಂಟನ್ನು ಅದು ಡ್ರಾ ಮಾಡಬೇಕು. ಇಷ್ಟು ಪವರನ್ನು ಡ್ರಾ ಮಾಡಿಕೊಂಡು ನೀರನ್ನು ಮೇಲಕ್ಕೆ ಎತ್ತಬೇಕು. ತುಂಬ ಆ್ಯಕ್ಚುಲಾಗಿ ಬೇಕಾಗಿರೋದು 7350 ಅಷ್ಟೇ. ಆದರೆ ಮೋಟ್ರ್ ಹಳೇದಾಗಿದೆ, ಅಥವಾ ಕಂಪ್ನಿ ಚೆನ್ನಾಗಿಲ್ಲ, ಬ್ರ್ಯಾಂಡೆಡ್ ಅಲ್ಲ, ಏನೋ ಕಾರಣದಿಂದ ಅದರ ಎಫಿಷಿಯನ್ಸಿ ಡೌನ್ ಆಗಿದೆ, ಹಾಗಾಗಿ ಅದು ಜಾಸ್ತಿ ಪವರನ್ನು ಹೇಳ್ಕೊಳ್ತಾ ಇದೆ. ಓಕೆ ಮಕ್ಕಳೇ, ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಬೈ ಚಾನ್ಸ್ ಬರೀ ಪವರ್ ಅಷ್ಟೇ ಕೇಳಿದರೆ, ವಾಟ್ ಈಸ್ ದ ಪವರ್ ಅಂತ ಕೇಳಿದರೆ ಇಲ್ಲಿಗೆ ನಿಲ್ಲಿಸಬೇಕು. ಅದು ಇಲ್ಲಿ ಬರೀ ವಾಟ್ ಈಸ್ ದ ಪವರ್ ಅಲ್ಲ, ವಾಟ್ ಈಸ್ ದ ಪವರ್ ಕನ್ಸ್ಯೂಮ್ಡ್ ಬೈ ದಿ ಮೋಟರ್ ಅಂತ ಕೇಳಿರೋದ್ರಿಂದ ಇಟ್ ಈಸ್ ದಿಸ್ ಒನ್ ಎಫಿಷಿಯನ್ಸಿ ಕಾನ್ಸೆಪ್ಟನ್ನು ತಗೋಬೇಕು. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದು ಸ್ವಲ್ಪ ಲೆಂತಿ ಇದೆ. ಇದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಮತ್ತು ರೊಟೇಷನಲ್ ಮೋಷನ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. ಎ ಕಾರ್ ವೇಸ್ 1800 kg. ಒಂದು ಕಾರಿನ ತೂಕ ಕೊಟ್ಟಿದ್ದಾರೆ.
ಡಿಸ್ಟೆನ್ಸ್ ಬಿಟ್ವೀನ್ ಇಟ್ಸ್ ಫ್ರಂಟ್ ಅಂಡ್ ಬ್ಯಾಕ್ ಆಕ್ಸೆಲ್ ಈಸ್ 1.8 ಮೀಟರ್. ಮುಂದೆ ಮತ್ತು ಹಿಂದೆ ಇರ್ತಕ್ಕಂಥ ಚಕ್ರಗಳ ಮಧ್ಯೆ 1.8 ಮೀಟರ್ ಗ್ಯಾಪ್ ಇದೆ. ಸೆಂಟರ್ ಆಫ್ ಗ್ರಾವಿಟಿ ಈಸ್ 1.05 ಬಿಹೈಂಡ್ ದ ಫ್ರಂಟ್ ಆಕ್ಸೆಲ್. ಈ ಮುಂದಿನ ಚಕ್ರದಿಂದ ಸ್ವಲ್ಪ ಹಿಂದಕ್ಕೆ ಬಂದರೆ 1.05 ಮೀಟರ್ನಲ್ಲಿ ಅದರ ಸೆಂಟರ್ ಆಫ್ ಗ್ರಾವಿಟಿ ಲೊಕೇಟ್ ಆಗಿದೆ. ನಿಮ್ಗಾಗಲೇ ಗೊತ್ತಿದೆ ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಏನು ಅಂತ. ನೋಡಿ, ಇದು ಒಂದು ವಸ್ತು, ಇದರ ಹೋಲ್ ಮಾಸ್ ಒಂದು ಕಡೆ ಕಾನ್ಸಂಟ್ರೇಟ್ ಆಗಿರುತ್ತೆ. ಅಲ್ಲಿ ನಾನು ಸಪೋರ್ಟ್ ಇಟ್ಬಿಟ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಗ್ರಾವಿಟಿ. ಸೊ ದ ಹೋಲ್ ಮಾಸ್ ಈಸ್ ಆಕ್ಟಿಂಗ್ ಅಟ್ ದ ಸೆಂಟರ್ ಆಫ್ ಗ್ರಾವಿಟಿ ಡೌನ್ವರ್ಡ್ ಅಂತ. ಓಕೆ, ಸೊ ಈಗ ಇದೇ ಕಾರ್ ಅಂತ ತಗೊಂಡ್ರೆ ಇದು ಮುಂದಿನ ಚಕ್ರ, ಇದು ಹಿಂದಿನ ಚಕ್ರ. ಮುಂದಿನ ಚಕ್ರದಿಂದ ಸ್ವಲ್ಪ ಹಿಂದೆ ಬರಬೇಕು. ಓಕೆ, ಇಷ್ಟು ದೂರದಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಇದೆ. ಓಕೆ, ನಾವು ಡಿಟರ್ಮೈನ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಲೆವೆಲ್ ಗ್ರೌಂಡ್, ನೆಲದಿಂದ ಆನ್ ಈಚ್ ಆಫ್ ದ ಫ್ರಂಟ್ ವೀಲ್ ಅಂಡ್ ದ ಬ್ಯಾಕ್ ವೀಲ್. ನೆನ್ಪಿಟ್ಕೊಳ್ಳಿ, ಈಚ್ ಫ್ರಂಟ್ ವೀಲ್ಸ್ ಅಲ್ಲ, ಫ್ರಂಟ್ ವೀಲ್. ಫ್ರಂಟಲ್ಲೇ 2 ವೀಲ್ಗಳಿರ್ತವೆ. ಒಂದೊಂದು ವೀಲಿನ ಮೇಲೂ ಎಷ್ಟು ಫೋರ್ಸು ಅಥವಾ ಎಷ್ಟು ರಿಯಾಕ್ಷನ್ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಕೇಳಿರೋದು. ಫಸ್ಟ್ ನಾನು ಡಯಾಗ್ರಾಮನ್ನು ಬರೆದು ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲಿ ಒಂದು ಕಾರ್ ಇದೆ. ಕಾರಿನ ಫ್ರಂಟ್ ಪೋರ್ಷನ್, ಫ್ರಂಟ್ ಅಂತಂದೇ ಬರೆದಿದ್ದೀನಿ. ಇದು ಫ್ರಂಟ್ ಪೋರ್ಷನು, ಇದು ಬ್ಯಾಕ್ ಪೋರ್ಷನ್. ಆಯಿತಾ, ಫ್ರಂಟ್ ಟು ಬ್ಯಾಕ್. ಇದು ಮುಂದ್ಗಡೆ ಇರ್ತಕ್ಕಂಥ ಚಕ್ರ, ಸೈಡ್ ವ್ಯೂ ಅಷ್ಟೇ, ಕಾರಿನ ಸೈಡ್ ವ್ಯೂ. ಇಲ್ಲೊಂದು ಚಕ್ರ ಇದೆ ಅಂತಂದರೆ, ಈ ಕಡೆಗೆ ಇನ್ನೂ ಒಂದು ಚಕ್ರ ಇರುತ್ತೆ. ಈ ಕಡೆಯಿಂದ ನೋಡಿದ್ರೆ ನಿಮಗೆ ಒಂದೇ ಕಾಣಿಸೋದು, ಬಟ್ ಆ್ಯಕ್ಚುಲಿ 2 ಇಲ್ಲಿರ್ತವೆ, ಇಲ್ಲಿ 2 ಇಲ್ಲಿರ್ತವೆ. ಗೊತ್ತಾಯ್ತಲ್ವಾ? ಓಕೆ, ಇದು ಫ್ರಂಟ್ ವೀಲ್, ಇದು ಬ್ಯಾಕ್ ವೀಲ್. ಈ ಫ್ರಂಟ್ ಬ್ಯಾಕ್ಗೂ ಗ್ಯಾಪ್ 1.8 ಮೀಟರ್ ಇದೆ ಡಿಸ್ಟೆನ್ಸ್. ಆದರೆ ಫ್ರಂಟ್ ವೀಲಿಂದ ಸ್ವಲ್ಪ ಹಿಂಭಾಗಕ್ಕೆ ಬಂದರೆ ನೋಡ್ರಪ್ಪ, ಇದು ಸೆಂಟರ್ ಆಫ್ ಗ್ರಾವಿಟಿ. ಸೊ ಸೆಂಟರ್ ಆಫ್ ಗ್ರಾವಿಟಿಯನ್ನು ತೋರಿಸ್ತೀನಿ. ಇಲ್ಲಿದೆ ಸೆಂಟರ್ ಆಫ್ ಗ್ರಾವಿಟಿ. ದಿಸ್ ಈಸ್ ಸೆಂಟರ್ ಆಫ್ ಗ್ರಾವಿಟಿ. ಓಕೆ, ಅಲ್ಲಿ ಕರೆಕ್ಟಾಗಿ ಅದರ ವೆಯ್ಟ್ ಆ್ಯಕ್ಟ್ ಮಾಡ್ತಾ ಇದೆ. ನೋಡಿ, ಇಲ್ಲಿ W ಅಂತ ಬರೆದಿದ್ದೀನಿ. ಇಲ್ಲಿಂದ ಕರೆಕ್ಟಾಗಿ ವೆಯ್ಟ್ ಆ್ಯಕ್ಟ್ ಮಾಡ್ತಾ ಇದೆ. W is equal to mg. ಓಕೆ, ಈಗ ನೆಲದಿಂದ ರಿಯಾಕ್ಷನ್ R1 ಮತ್ತು R2. ಫ್ರಂಟ್ ವೀಲಿನ ಮೇಲೂ ರಿಯಾಕ್ಷನ್ ಇದೆ, ಬ್ಯಾಕ್ ವೀಲಿನ ಮೇಲೂ ರಿಯಾಕ್ಷನ್ ಇದೆ. ಓಕೆ, ಈಗ ಕಾರು ನಿಂತಿದೆ ಅಥವಾ ಅದು ಈಕ್ವಿಲಿಬ್ರಿಯಮ್ಮಲ್ಲಿದೆ ಅಂತ ಇಟ್ಕೊಳ್ಳಿ. ಈಕ್ವಿಲಿಬ್ರಿಯಮ್ಮಲ್ಲಿ ಇರಬೇಕು ಅಂತಂದರೆ ಕಂಡೀಷನ್ ಏನು? ಟೋಟಲ್ ಫೋರ್ಸ್ ಮಸ್ಟ್ ಬಿ 0, ಟೋಟಲ್ ಟಾರ್ಕ್ ಮಸ್ಟ್ ಬಿ 0. ಸೊ ಎರಡು ಹೇಳ್ತೀನಿ. ಸಿಸ್ಟಮ್ ಈಕ್ವಿಲಿಬ್ರಿಯಮ್ಲಿ ಇರಬೇಕಂದ್ರೆ ಟೋಟಲ್ ಫೋರ್ಸ್ ಮಸ್ಟ್ ಬಿ 0, ಟೋಟಲ್ ಟಾರ್ಕ್ ಮಸ್ಟ್ ಬಿ 0. ಅಂದರೆ ದ ಹೋಲ್ ವೆಯ್ಟ್ ಆಫ್ ದ ಕಾರ್ ಆಕ್ಟಿಂಗ್ ಆನ್ ದ ಗ್ರೌಂಡ್ ಮಸ್ಟ್ ಬಿ ಈಕ್ವಲ್ ಟು ನಾರ್ಮಲ್ ರಿಯಾಕ್ಷನ್ ಗಿವನ್ ಬೈ ದಿ ಅರ್ತ್. ಅಂದರೆ ಫಸ್ಟು ಈ ಕಡೆ ಬರೆದಿರ್ತೀನಿ, W ಮಸ್ಟ್ ಬಿ ಈಕ್ವಲ್ ಟು R1 ಪ್ಲಸ್ R2 ಅಥವಾ R1 ಪ್ಲಸ್ R2 ಈಸ್ ಈಕ್ವಲ್ ಟು W. ಇದು ಫಸ್ಟ್ ಕಂಡೀಷನ್. ಓಕೆನಾ? ಆಮೇಲೆ ಈಗ ಇದೇ ಕಾರ್ ಅಂದ್ಕೊಳ್ಳಿ, ಇದು ಚಕ್ರ, ಫ್ರಂಟ್ ಚಕ್ರ, ಇದು ಬ್ಯಾಕ್ ಚಕ್ರ. ಈ ಕಡೆ ಒಂದು ರಿಯಾಕ್ಷನ್ ಇದೆ, ಹಾಗಾಗಿ ಕಾರ್ ಹಿಂಗೆ ತಿರುಗೋ ಚಾನ್ಸ್ ಇದೆ. ಈ ಕಡೆಗೆ ಒಂದು ರಿಯಾಕ್ಷನ್ ಇದೆ, ಕಾರು ಹಿಂಗೆ ತಿರುಗೋ ಚಾನ್ಸಸ್ ಇದೆ. ಇದು R1, ಇದು R2. R1 ಬಂದಂಥ ರೊಟೇಷನ್ನು, R1 ರೊಟೇಷನ್ನು ಶುಡ್ ಬಿ ಈಕ್ವಲ್ ಟು R2 ರೊಟೇಷನ್. ಅಂದರೆ R1 ಬಂದಂಥ ಟಾರ್ಕು R2 ಬಂದಂಥ ಟಾರ್ಕಿಗೆ ಸಮನಾಗಿರಬೇಕು. ಸೊ ಈ ಡಿಸ್ಟೆನ್ಸನ್ನು ತಗೊಂಡ್ರೆ ಇದನ್ನು D1 ಅಂತೀನಿ, ಇದನ್ನು D2 ಅಂತೀನಿ. ಅಂದರೆ R1 D1 ಮಸ್ಟ್ ಬಿ ಈಕ್ವಲ್ ಟು R2 D2. ದೆನ್ ದ ಬಾಡಿ ವಿಲ್ ಬಿ ಇನ್ ಅ ರೊಟೇಷನಲ್ ಈಕ್ವಿಲಿಬ್ರಿಯಮ್. ಅಂದರೆ ಇವಾಗ ನೋಡಪ್ಪ, ಇದು ಒಂದು ಆಬ್ಜೆಕ್ಟ್ ಇದೆ, ಇದೊಂದು ಆಬ್ಜೆಕ್ಟ್ ಇದೆ. ಇಲ್ಲಿ ಸಪೋರ್ಟ್ ಮಾಡಿದ್ದೀನಿ. ಈ ಕಡೆಯಿಂದ ನಾನು ಟಾರ್ಕ್ ಕೊಟ್ಟರೆ ಹಿಂಗೆ ತಿರುಗುತ್ತೆ, ಈ ಕಡೆಯಿಂದ ಟಾರ್ಕ್ ಕೊಟ್ಟರೆ ಹಿಂಗೆ ತಿರುಗುತ್ತೆ. ಒಬ್ಬ ಈ ಕಡೆಯಿಂದ ಇನ್ನೊಬ್ಬ ಈ ಕಡೆಯಿಂದ ಎರಡೂ ಕಡೆ ನೋಡಿ, 2 ಬೆರಳಲ್ಲೂ ತಳ್ತಾ ಇದ್ದೀನಿ, ತಿರುಗ್ತಾ ಇಲ್ಲ. ಒಂದು ವೇಳೆ ಈ ಬೆರಳಲ್ಲಿ ತಿರುಗಿಸೋದನ್ನು ನಿಲ್ಲಿಸಿದೆ, ಹಿಂಗೆ ರೊಟೇಟ್ ಆಗುತ್ತೆ. ಅದೇ ಒಂದು ವೇಳೆ ಈ ಬೆರಳಲ್ಲಿ ತಿರುಗಿಸೋದು ನಿಲ್ಲಿಸಿ ಹಿಂಗೆ ರೊಟೇಟ್ ಆಗುತ್ತೆ. ಈ 2 ಬೆರಳಲ್ಲೂ ನಾನು ಈಕ್ವಲ್ ಆಗಿ ತಿರುಗಿಸ್ತಾ ಇದ್ರೆ, ಅಂದರೆ ನನ್ನ ಸ್ಮಾಲ್ ಫಿಂಗರ್ ಮತ್ತು 4 ಫಿಂಗರ್ ಎರಡೂ ಸೇಮ್ ಟಾರ್ಕನ್ನು ಪ್ರೊಡ್ಯೂಸ್ ಮಾಡಿದರೆ ದಟ್ ಪೆನ್ಸಿಲ್ ವೋಂಟ್ ರೊಟೇಟ್ ಅಟ್ ಆಲ್. ಸೊ ರೊಟೇಷನಲ್ ಈಕ್ವಿಲಿಬ್ರಿಯಮ್ ಆಗಬೇಕು ಅಂತಂದರೆ ಈ ಥರದ ಟೋಟಲ್ ಟಾರ್ಕ್ ಮಸ್ಟ್ ಬಿ 0. ಈ ಕಾನ್ಸೆಪ್ಟನ್ನು ಉಪಯೋಗಿಸ್ಕೊಂಡು ನಾವು R1 ಮತ್ತು R2 ಅನ್ನು ಕಂಡುಹಿಡಿಯಬೇಕು. ಆ್ಯಕ್ಚುಲಿ ಪ್ರಾಬ್ಲಮ್ ಸ್ವಲ್ಪ ಲೆಂತಿ ಇದೆ, ಕ್ಯಾಲ್ಕುಲೇಷನ್ಸು ಜಾಸ್ತಿ ಇದೆ, ಕಾನ್ಸೆಪ್ಟು ಸ್ವಲ್ಪ ಟ್ವಿಸ್ಟ್ ಆಗಿದೆ. ಬಟ್ ಬೇರೆ ಏನೂ ದಾರಿನೇ ಇಲ್ಲ. ಅರ್ಥ ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಡಯಾಗ್ರಾಮನ್ನು ಕೊಟ್ಟಿದ್ದೀನಿ. ಈಗ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಂಡು ಹೋಗೋಣ. ಸೊ ಈಗ ನಾನು ಬರೆದಿರೋದು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಸೊ ಜಾಗ ಸಾಕಾಗ್ತಾ ಇಲ್ಲ, ಹಾಗಾಗಿ ನಾನು ಫುಲ್ ಎರೇಸ್ ಮಾಡಿಬಿಡ್ತೀನಿ. ಈಗ ನೋಡೋಣ, ಒಂದೊಂದಾಗಿ ಮುಂದಕ್ಕೆ ಹೋಗೋಣ. ಫಸ್ಟ್ ಸ್ಟೆಪ್. ಓಕೆ, ನಾನು ಏನಿಷ್ಟೊತ್ತು ಬಾಯಿನಲ್ಲಿ ಮಾತಲ್ಲಿ ಹೇಳಿದ್ದೋ ಅದನ್ನು ವರ್ಡಿಂಗ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ. ಲೆಟ್ R1 ಬಿ ದ ರಿಯಾಕ್ಷನ್ by front wheel, R2 is on the back wheel. R1 and R2 reactions ಆಯಿತು. W is the weight. Okay, weight. Now
ಫಾರ್ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಅದೇ ಹೇಳಿದ್ನಲ್ಲ R1 plus R2 is equal to W. R1 plus R2 is equal to W. W means mg. mg means 1800 into 9.8. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ 17,640 ಬಂತು. ಇದು ಈಕ್ವೇಷನ್ 1 ಅಂತ ಕರೆಯೋಣ. ಅಲ್ಲಿಗೆ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಂ ಕತೆ ಮುಗೀತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಾರ್ ರೊಟೇಷನಲ್ ಈಕ್ವಿಲಿಬ್ರಿಯಂ ಟಾರ್ಕ್ ಮಸ್ಟ್ ಬಿ ಝೀರೋ. ಆಗಲೇ ಹೇಳಿನಲ್ಲ, ಅದೇ ಪೆನ್ಸಿಲನ್ನು ಹೀಗಿಟ್ಕೊಂಡು ಎರಡು ಕಡೆ ಈ ಟಾರ್ಕು ಮತ್ತು ಈ ಟಾರ್ಕು ಎರಡು ಟೋಟಲ್ ಝೀರೋ ಇರಬೇಕು. ದಿಸ್ ಮಸ್ಟ್ ಬಿ ಈಕ್ವಲ್ ಟು ದಿಸ್ ಅಂತ. ದಟ್ ಮೀನ್ಸ್ R2 ಇಂಟು D1. ಸೊ ನೋಡಿ, ಇದು D1. ಇಲ್ಲಿ ಏನು ನಾನು ಬರೆದಿದ್ದೀನಲ್ವಾ, ಇದು D1. R2 into D1, R2 into D1 is equal to R2 into D2 is equal to R1 into D1. R2 into D2 ಅಂದರೆ ಏನು, ಪೆನ್ಸಿಲ್ ಕಲರ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ ನೋಡಿ, R2 ಇಂದ ಸೆಂಟರ್ ಆಫ್ ಗ್ರಾವಿಟಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಇದು D2, ಹಾಗೆ ಇದು D1. ಗೊತ್ತಾಗ್ತಿದೆಯಾ ಮಕ್ಕಳೇ? ಸೊ R2 ಇಂಟು D2 ಅಂದರೆ ಏನು, ಅಲ್ಲೇ ಬರ್ದಿದ್ದೀನಿ ನೋಡಿ, 1.8 ಜಸ್ಟ್ 1 minute, 1.8 ಮೈನಸ್ 1.05 is equal to R1 into 1.05. ಡಯಾಗ್ರಾಮನ್ನು ಒಂದ್ಸತಿ ಗಮನಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಆ ವ್ಯಾಲ್ಯೂಸನ್ನು ಇಲ್ಲಿ ಹಾಕಿದ್ದೀನಿ. 1.8 ಮೈನಸ್ 1.05 is equal to R1 into 1.05. ಓಕೆ, ಕ್ಯಾಲ್ಕುಲೇಟರ್ ತೊಗೊಂಡು ಇದನ್ನು ಸಾಲ್ವ್ ಮಾಡಿ. 1.8ಅಲ್ಲಿ 1.05 ಮೈನಸ್ ಮಾಡಿ ಬರುತ್ತೆ. ಸೊ ಸಾಲ್ವ್ ಮಾಡಿ. R2 is equal to 1.4. ಇಲ್ಲಿ ಏನು ಮಾಡ್ತೀರಾ ನೀವು, R2 is equal to R1 into 1.05 divided by 0.75 ಮಾಡ್ತೀರಾ. R2 is equal to 1.4 R1 ಬರುತ್ತೆ. ಅದನ್ನೇ ಇಲ್ಲಿ ಬರೆದಿರೋದು. ಗೊತ್ತಾಯ್ತಲ್ವಾ? ಸರಿ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್. ಓಕೆ, ಇದು ಕ್ಯಾಲ್ಕುಲೇಷನ್ ತೋರಿಸಿದ್ದೀನಿ, ಇದನ್ನು ಎರೇಸ್ ಮಾಡ್ತೀನಿ ಬಿಕಾಸ್ ಐ ನೀಡ್ ಸಮ್ ಸ್ಪೇಸ್. ದಟ್ಸ್ ವೈ ಐ ಆಮ್ ಎರೇಸಿಂಗ್ ಆಲ್ ದೀಸ್ ಸ್ಟೆಪ್ಸ್, ರೈಟ್? ಸೊ ದ ನೆಕ್ಸ್ಟ್ ಸ್ಟೆಪ್ ನೋಡಿ ಇಲ್ಲಿದೆ. ಓಕೆ, ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಇಲ್ಲೇನು ಬಂದಿದೆಯಲ್ಲ, ಇದು ಈಕ್ವೇಷನ್ 2ನ ಈಕ್ವೇಷನ್ 1ನಲ್ಲಿ ಹಾಕಿ. ಸೊ R1 ಪ್ಲಸ್ R2. ಸೊ ಇಲ್ಲಿ R1 ಪ್ಲಸ್ R2 ಇತ್ತು, R2 ಜಾಗಕ್ಕೆ 1.4 R1 ಬರೆದ್ರಿ. ದಟ್ ಈಸ್ ಈಕ್ವಲ್ ಟು 17,640. ಅದೇ ಈ ಸ್ಟೆಪ್. ಓಕೆ, ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀರಾ. 2.4 R1 ಈಸ್ ಈಕ್ವಲ್ ಟು, ಆಮೇಲೆ R1 ಅಷ್ಟೇ ಬೇಕು, 7,350 ನ್ಯೂಟನ್ ಬಂತು. R1 ಈಸ್ ಈಕ್ವಲ್ ಟು 7350 ನ್ಯೂಟನ್. R1 ವ್ಯಾಲ್ಯೂ ಬಂತು. ಫ್ರಂಟ್ ವೀಲ್ಗಳ ಮೇಲೆ ಇರ್ತಕ್ಕಂಥ ರಿಯಾಕ್ಷನ್. ಆದರೆ ಮಕ್ಕಳೇ, ನಾನು ಅವಾಗಲೇ ಹೇಳಿದೆ, ಮುಂದೆ 2 ಚಕ್ರ ಇರ್ತವೆ, 2 ಚಕ್ರಕ್ಕೆ ಸೇರಿ ನಮಗೆ ಇಷ್ಟು ಬಂದಿದೆ. ಬಟ್ ಕ್ವಶನ್ ಕೇಳಿರೋದು ಈಚ್ ವೀಲ್ ಅಂತ, ಒಂದೊಂದ್ರ ಮೇಲೂ ಎಷ್ಟು ಅಂತ ಕೇಳಿರೋದು. ಅಂದರೆ ಬಂದಿರೋ ಆನ್ಸರ್ನ ಏನು ಮಾಡಬೇಕು? ಎಸ್, ಯು ಆರ್ ಕರೆಕ್ಟ್. ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ 2. ಸೊ 7350 ಡಿವೈಡೆಡ್ ಬೈ 2 ಮಾಡಿದಾಗ 3675 ಬಂತು. ಅಲ್ಲಿಗೆ ಫ್ರಂಟ್ ವೀಲಿನ ರಿಯಾಕ್ಷನ್ನು 3675. ಓಕೆ, ಇನ್ನು ಬ್ಯಾಕ್ ವೀಲಿಗೆ ಬರೋಣ. ಬ್ಯಾಕ್ ವೀಲಿಗೆ ಬಂತು ಅಂದರೆ ಆಲ್ರೆಡಿ ನಮಗೆ ಒಂದು ಗೊತ್ತಿದೆ, ಏನು, R1 ಈಸ್ ಈಕ್ವಲ್ ಟು R2 ಈಸ್ ಈಕ್ವಲ್ ಟು 1.4 R1 ಅಂತ ಇಲ್ಲಿದೆ. ಸೊ R2 ಈಸ್ ಈಕ್ವಲ್ ಟು 1.4, R1 7350 ಇದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ R2 ಬಂದುಬಿಡುತ್ತೆ. ಮತ್ತೆ ಒನ್ಸ್ ಅಗೇನ್ ಬ್ಯಾಕ್ ವೀಲ್ 2 ಇದೆ, 2 ಸೇರಿ R2 ಬಂದಿರೋದು. ನನಗೆ ಒಂದೇ ಒಂದು ಚಕ್ರಕ್ಕೆ ಬೇಕು, ಅಂದರೆ ಡಿವೈಡೆಡ್ ಬೈ 2 ಮಾಡಿದರೆ 5145 ಬರುತ್ತೆ. ಇದು ಸ್ವಲ್ಪ ಲೆಂತಿನೇ, ಹೇಳೋಕ್ಕಾಗಲ್ಲ, ಬರಬಾರ್ದು ಅಂತ ಏನಿಲ್ಲ, ಬಂದ್ರೂ ಆಶ್ಚರ್ಯ ಏನೂ ಇಲ್ಲ. ಬಟ್ ಇಲ್ಲಿ ಓವರ್ ಆಲ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಒಂದು ಆಬ್ಜೆಕ್ಟ್ ಈಕ್ವಿಲಿಬ್ರಿಯಮಲ್ಲಿ ಇರಬೇಕು ಅಂತಂದರೆ ಅದು ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್ ಇರಬೇಕು, ರೊಟೇಷನಲ್ ಈಕ್ವಿಲಿಬ್ರಿಯಮ್ಮು ಇರಬೇಕು. ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಮ್ ಆಗಬೇಕು ಅಂದರೆ ಟೋಟಲ್ ಫೋರ್ಸ್ ಮಸ್ಟ್ ಬಿ 0. ರೊಟೇಷನಲ್ ಈಕ್ವಿಲಿಬ್ರಿಯಮ್ ಇರಬೇಕು ಅಂದರೆ ಟೋಟಲ್ ಟಾರ್ಕ್ ಮಸ್ಟ್ ಬಿ 0. ಸೊ ಆ ಬೇಸಿಸ್ ಮೇಲೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಮಕ್ಕಳೇ, ನಾನು 4 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ, ಮತ್ತು ಆ 4 ಪ್ರಾಬ್ಲಮನ್ನು ಯಾವ್ಯಾವ ಥರ ಟ್ವಿಸ್ಟ್ ಮಾಡ್ಬೋದು ಅಂತಂದು ಹೇಳಿದ್ದೀನಿ. ದಯವಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಆಮೇಲೆ ನನ್ನ ವೀಡಿಯೋಸನ್ನು ಮುಂದೆನೂ ನೋಡ್ತಾ ಇರಿ. ಆಗಲೇ ಸಾಕಷ್ಟು CET ವೀಡಿಯೋಸನ್ನು ಮಾಡಿ ಹಾಕ್ತಾ ಇದ್ದೀನಿ. ಸೆಕೆಂಡ್ PUCದು, ಫಸ್ಟ್ PUCದು ಮಾಡ್ತೀನಿ. ಐ ವಿಲ್ ಟ್ರೈ ಟು ಗಿವ್ ಮ್ಯಾಕ್ಸಿಮಮ್ ಫಾರ್ ಯು. ಓಕೆ, ಕೆಲವ್ರಿಗೆ ಕೇಳ್ತಾ ಇದ್ದೀರಾ ಗ್ರಾವಿಟೇಷನ್ ಚಾಪ್ಟರ್ ಮಾಡಿ ಅಂತ. ಟೈಮ್ ಸಾಕಾಗ್ತಾ ಇಲ್ಲ ಸದ್ಯಕ್ಕೆ, ಅದನ್ನು ಗ್ರಾವಿಟೇಷನ್ ಚಾಪ್ಟರ್ ಮಾಡ್ತಾ ಇಲ್ಲ. But I will do it. Definitely I will do it within 1 or 2 weeks. I wish you all the best. Do well in the exam. Okay, and keep watching my videos in my channel, and also subscribe agi channel ಗೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಸ್ನೇಹಿತರಿಗೆ ಹೇಳಿ ನನ್ನ ವಿಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.